ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಏನಂತಂದರೆ ಝೆಪ್ಟೋದು ನೋಡಿ ಆರ್ಡ್ರ್ ಮಾಡಿದ್ದು ಎಲ್ಲದೂ ಸಿಗುತ್ತೆ. ಈ ಥರ ಅಪ್ಲೈನ್ಸಸ್ ಸಿಗುತ್ತೆ ಆ್ಯಂಡ್ ಅಂಬ್ರೆಲಾ ಎವ್ರಿಥಿಂಗ್ ವಿಲ್ ಗೆಟ್ ಇನ್ ಝೆಪ್ಟೋ. ಇವತ್ತು 50 ರೂಪೀಸ್ ಕ್ಯಾಶ್ ಬ್ಯಾಕ್ ಕೊಟ್ಟಿದ್ರು. ನೀವು ಬೇಗ ಬೇಗ ಆರ್ಡರ್ ಮಾಡಿಕೊಡಿ ಫ್ರೆಂಡ್ಸ್. ಏನಂತಂದರೆ ಅವತ್ತೂ ಬೇಗ ಎದ್ಬಿಟ್ಟು ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಆ್ಯಕ್ಚುಲಿ ಹಬ್ಬ ಅಂತ ಎಲ್ಲದನ್ನು ವಾಶ್ ಮಾಡಿ ನೀಟಾಗಿ ಕಂಪ್ನಿಗೆ ಬಂದಿದ್ದಾಯಿತು. ಇದು ನೋಡಿ ಕಂಪ್ನಿದು ಲಾಕ್ಸ್ ವೈಪ್ಸು. ಆ್ಯಕ್ಚುಲಿ ಅವತ್ತು ನಾರ್ಮಲ್ ಸ್ಯಾರಿನೇ ಹಾಕ್ಕೊಂಡಿದ್ದೆ ಬಿಕಾಸ್ ಪಿಂಕ್ ಕಲರ್ ನನ್ನ ಹತ್ರ ಇದ್ದಿದ್ದೇ ಇದು, ಸೊ ಅದೇ ಸ್ಯಾರಿ ವೇರ್ ಮಾಡಿದ್ದೆ. ಆ್ಯಂಡ್ ಆಫ್ಟರ್ ದಟ್ ನೋಡಿ ಪೂಜೆದು ಪ್ರೋಸೆಸ್ ಎಲ್ಲ ನಡೀತಾ ಇತ್ತು. ಹೇಗೆ ನಡೀತಾ ಇದೆ ಅಂದರೆ ಹಬ್ಬ ಮಾತ್ರ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್. ಆ್ಯಂಡ್ ಏನಂತ ಅಂದರೆ ಮಾರ್ನಿಂಗ್ 4:30ಗೆ ಎದ್ದರೆ ಯಾವತ್ತೂ ಫ್ರೆಶ್ ವೈಬ್ಸೇ ಇರುತ್ತೆ. ಸೊ ಆದಷ್ಟು ನಾವು ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಒಂದು ಫ್ರೆಶ್ ರಿಲೀಫ್ ಅನ್ನೋದಂತ ಸಿಕ್ಕೇ ಸಿಗುತ್ತೆ ಯಾವಾಗ್ಲೂ. ಅಂದರೆ ಆ ಟೈಮಲ್ಲಿ ಎಲ್ಲ ದೇವತೆಗಳದ್ದು ಅನುಗ್ರಹ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು 4 o'clockಗೆ ಎದ್ದು ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಮಾಡಿ 6 o'clock ಅಷ್ಟೊತ್ತಿಗೆ ಎಲ್ಲದನ್ನು ರೆಡಿ ಮಾಡಿದ್ದೆ. ಆ್ಯಂಡ್ ಅವತ್ತೆಲ್ಲ ತುಪ್ಪದ ದೀಪ ಹಚ್ಚಬೇಕಿತ್ತು. 9 days ಸಹ ತುಪ್ಪದ ದೀಪನೇ ಹಚ್ಚಿದ್ದಾಯಿತು. ಫ್ರೆಂಡ್ಸ್, ಇವತ್ತು ಫುಲ್ ಶಾಪ್ ಕ್ಲೀನಿಂಗ್ ನಡೀತಾ ಇದೆ ಹಬ್ಬಕ್ಕೋಸ್ಕರ. ಹೇಗೆ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್. ಆ್ಯಂಡ್ ಮಾರ್ನಿಂಗು ಅದು ಅಂಗಡಿದು ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು.
ನೋಡಿ ಈ ಥರನೇ ಕಲಶ ಇಟ್ಟಿದ್ದು ಎಲ್ಲ ಆ್ಯಕ್ಚುಲಿ ನಾನೇ ರೆಡಿ ಮಾಡಿದ್ದು. ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಬೇಕಾಯ್ತಾ ನೀವೆಲ್ಲ ಹೇಳಿದ್ರೆ ನನಗಿನ್ನೂ ನಾನು ನೆಕ್ಸ್ಟು ಇದು ಮಾಡೋಕ್ಕೂ ಎನ್ಕರೇಜ್ಮೆಂಟ್ ಆಗುತ್ತೆ. ಆ್ಯಂಡ್ ಆಫ್ಟರ್ ದಟ್ ಅಲ್ಲಿಂದ ಬಂದು ದೀಪ ಎಲ್ಲ ಹಚ್ಚೋಕ್ಕೆ ತುಂಬ ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು. ಅದಕ್ಕೆ ನನ್ನ ರೂಮ್ಮೇಟು ಸಹ ಹೆಲ್ಪ್ ಮಾಡ್ತಾಯಿದ್ಲು. ಅವಳಿಗೆ ಹೇಳ್ತಿದ್ದೆ ನಾನು ಲಾಗ್ ಮಾಡ್ತೀನಿ, ನೀನು ಒಂದು ಸ್ವಲ್ಪ ಮಾತಾಡು ಅಂತ. ಅವಳು ಇಲ್ಲ ನನಗೆ ಬರಲ್ಲ, ನಾನೇನು ಮಾತಾಡಲ್ಲ ಅಂತ ಹೇಳಿದ್ಲು. ಆದರೂ ನಾನು ಗೊತ್ತಾಗ್ದಿಲ್ದಂಗೆ ವೀಡಿಯೋ ಮಾಡಿದ್ದೆ. ಒಂದೆರಡು ಕ್ಲಿಪ್ಸ್ ಹಾಕಿದ್ದೀನಿ.